ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಮಾಸ್ ವರ್ಲ್ಡ್. ನಾವಿವತ್ತು ಮಾಡ್ತಾ ಇರೋದು ಚಿಕನ್ ದೊನ್ನೆ ಬಿರಿಯಾನಿ. ಚಿಕನ್ ದೊನ್ನೆ ಬಿರಿಯಾನಿಗೆ ಬೇಕಾಗಿರೋ ಸಾಮಗ್ರಿಗಳನ್ನು ಒಂದೊಂದಾಗಿ ನೋಡ್ಕೊತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಇದು ರುಬ್ಬೋದಕ್ಕೆ ಮಸಾಲೆ ಮಾಡ್ಕೊಳಕ್ಕೆ 8ರಿಂದ 10 ಸಣ್ಣಗೆ ಉದ್ದುದ್ದಗೆ ಹೆಚ್ಚಿರುವಂಥ ಈರುಳ್ಳಿ, ಇದು ಹಸಿಮೆಣಸಿನ್ಕಾಯಿ ಚಿಕ್ಕದು 1/4 kg, 2 ಟೇಬಲ್ ಸ್ಪೂನ್ ಧನಿಯಾ, 2 ಟೇಬಲ್ ಸ್ಪೂನ್ ಸೊಂಪು ಕಾಳು, 2 ಇಂಚು ಚಕ್ಕೆ, 4 ಲವಂಗ, 2 ಏಲಕ್ಕಿ. ಇಷ್ಟು ನಾನು ತೊಗೊಂಡಿದ್ದೀನಿ. ನಿಮ್ಗೆ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಏನಾರು ಹಾಕೋಬೇಕಿದ್ರೆ ಹಾಕ್ಕೊಳ್ಳಿ. ನಾನು ಮಸಾಲೆಗೆ ಡೈರೆಕ್ಟ್ ಹಾಕ್ತೀನಿ. ಇದು ಬಂದು ಶುಂಠಿ 4ರಿಂದ 5 ಇಂಚು. ಇದು ಬೆಳ್ಳುಳ್ಳಿ 10ರಿಂದ 15 ಗಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಾನು. ಇದು ಸ್ವಲ್ಪ 1 ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ನಾಟಿ. ಆಮೇಲೆ 1 ಕಟ್ಟು ಪುದೀನ ತೊಗೊಂಡಿದ್ದೀನಿ. ಒಂದು ಅರ್ಧ ಕಟ್ಟು ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು. ಇದು ಏನಪ್ಪ ಅಂದರೆ ಸ್ವಲ್ಪ ಟೇಸ್ಟನ್ನ ಇನ್ಕ್ರೀಸ್ ಮಾಡುತ್ತೆ ಅಷ್ಟೇ. ಈಗ ನಾವು ಇದು ಬಂದುಬಿಟ್ಟು ಒಗ್ಗರಣೆ ಹಾಕೋಕ್ಕೆ ಎರಡು ಈರುಳ್ಳಿ, ಇದು ಪಲಾವ್ ಎಲೆ, ಮತ್ತು ನಾನು ತೊಗೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೇಥಿ, ಇದೆಲ್ಲ ಚಕ್ಕೆ ಏಲಕ್ಕಿ ಲವಂಗ, ನಾರ್ಮಲಾಗಿ ಗರಂ ಮಸಾಲ ಐಟಮ್ ತೊಗೊಂಡಿದ್ದೀನಿ ಎಲ್ಲ. ಇಲ್ಲಿ ಸ್ವಲ್ಪನೇ ಕೊತ್ತಂಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ, 1-2 ನಿಂಬೆಹಣ್ಣು ತೊಗೊಂಡಿದ್ದೀನಿ, 8ರಿಂದ 10 ಟೊಮೆಟೊ ತೊಗೊಂಡಿದ್ದೀನಿ. ಆಮೇಲೆ ನಾನು ಮಾಡ್ತಾಯಿರೋದು 4 kg ಬಿರಿಯಾನಿ, ಅದಕ್ಕೆ ನಾನು 2 kg ಚಿಕನ್ ಹಾಕ್ತಿದ್ದೀನಿ. ಇದು ಬಂದು 2 kg ಅಕ್ಕಿನ ಸೋನಾ ಮಸೂರಿ ಹಾಕ್ತಾಯಿದ್ದೀನಿ ನಾನು. ಅದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕಿದ್ದೀನಿ. ನಿಮಗೆ ಬೇಕಿದ್ದರೆ ಜೀರಿಗೆ ಸಾಂಬಾರು ರೈಸನ್ನು ಹಾಕ್ಬೋದು. ನಂತರ ಒಂದು ಕಡಾಯಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಗರಂ ಮಸಾಲ ಐಟಮನ್ನು ಹಾಕಬೇಕು. ಎಣ್ಣೆ ಕಾದ್ಮೇಲೆ ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಫುಲ್ಲು ಕೆಂಪಾಗೋದೇನು ನೆಸಸರಿ ಇಲ್ಲ, ಸ್ವಲ್ಪ ಮೆತ್ತಗಾದರೆ ಸಾಕು. ನಂತರ ನಾವು ತೆಗೆದುಕೊಂಡಂಥ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಹಾಕಬೇಕು. ಅದು ಘಮ ಘಮ ಅಂತ ಬರಬೇಕು ವಾಸನೆ, ಹಂಗೆ ಚೆನ್ನಾಗಿ ಅಷ್ಟು ಹುರ್ಕೋಬೇಕು ನಾವು. ನಂತರ ನಾವು ಪುದೀನ, ಕೊತ್ತಂಬರಿ, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಎಲ್ಲ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅವೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಅದರದ್ದೇ ದೊನ್ನೆ ಬಿರಿಯಾನಿಯಲ್ಲಿ ಬರೋ ಫ್ಲೇವರೇ ಅದು, ಅಷ್ಟು ಚೆನ್ನಾಗಿ ಬರುತ್ತೆ ಅದರದ್ದು ಸ್ಮೆಲ್ಲೆಲ್ಲ. ಮೇನ್ ಈ ಸೊಪ್ಪುಗಳಿದೆಲ್ಲ. ನಿಮ್ಗೆ ಇನ್ನೂ ಸ್ವಲ್ಪ ಕಲರ್ ಏನಾದರೂ ಬೇಕಪ್ಪ ನಮಗೆ ಅಂತ ಅಂದರೆ ನೀವು ಇವನ್ ಪಾಲಕ್ ಸೊಪ್ಪು ಕೂಡ ನೀವು ಹಾಕ್ಕೋಬೋದು. ಆದರೆ ಯಾವುದೇ ಹಾಕ್ಕೊಳ್ಳಿ, ಸ್ವಲ್ಪ ಹುರ್ಕೊಂಡು ಹಾಕ್ಕೋಬೇಕು ಈ ಥರ ಎಣ್ಣೆಯಲ್ಲೇ, ಅಂದರೆ ಮಾತ್ರ ಅದ್ರದ್ದು ಹಸಿ ವಾಸನೆ ಹೋಗುತ್ತೆ, ಕಲರ್ ಬರುತ್ತೆ. ನಂತರ ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ತರಿಯಾಗಿ ರುಬ್ಕೋಬೇಕು. ಆಮೇಲೆ ಒಂದು ಪಾತ್ರೆನಿಟ್ಟು ಅದಕ್ಕೆ ಎಣ್ಣೆ ಹಾಕೋಣ. ನಾನು 4 kg ಬಿರಿಯಾನಿ ಆಗೋಷ್ಟು ಪಾತ್ರೆ ತಗೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಗರಂ ಮಸಾಲ ಐಟಮ್ ಎಲ್ಲ ಹಾಕೋಣ. ಚೆನ್ನಾಗಿ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆದಮೇಲೆ 2 ಈರುಳ್ಳಿ ಕಟ್ ಮಾಡಿದ್ವಲ್ಲ ಚಿಕ್ಕ ಉದ್ದುದ್ದಾಗಿ, ಅದನ್ನು ಹಾಕಿ ಫ್ರೈ ಮಾಡೋಣ. ಇದು ಸ್ವಲ್ಪ ಕಲರ್ ಬರಬೇಕು, ಫುಲ್ ಎಲ್ಲ ರೋಸ್ಟ್ ಆಗೋದೇನು ಬೇಕಿಲ್ಲ ನಮಗೆ. ಸ್ವಲ್ಪ ಲೈಟಾಗಿ ಪಿಂಕಿಶ್ ಕಲರ್ ಬರಲಿ. ಆ ನಂತರ ನಾವು ತೆಗೆದುಕೊಂಡಂಥ 2 kg ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿರುವಂಥ ಎಲ್ಲ ನೀರಿನ ಅಂಶ ಹೋಗಬೇಕು. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ಅದಕ್ಕೆ ಅರಿಶಿನ, ಆಮೇಲೆ ಉಪ್ಪು ಹಾಕಬೇಕು. ಉಪ್ಪು ಅಂದರೆ ನಾವು ಇಲ್ಲಿ 1 kg ಅಕ್ಕಿಗೆ 1 ಮುಷ್ಟಿಯಷ್ಟು, 1 ಹಿಡಿಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 4 kg ಲೆಕ್ಕ ಅಂದರೆ 4 ಹಿಡಿಯಷ್ಟು ಹಾಕಬೇಕು. ನೀವು ಸ್ವಲ್ಪ ಮೊದಲು ಹಾಕಿ 2 ಹಿಡಿಯಷ್ಟು ಹಾಕಿ ನಂತರ ನೀರೆಲ್ಲ ಹಾಕಿ ಟೇಸ್ಟ್ ನೋಡಿ ಮತ್ತೆ ನೀವು ಹಾಕ್ಬೋದು. ಈ ಥರ ತಿರುಗಿಸಿ ಈಗ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಮತ್ತು ಪುದೀನನ್ನು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಹಾಕಿ ಮಿಕ್ಸ್ ಮಾಡೋಣ. ಆಮೇಲೆ ಮಿಕ್ಸಿ ಮಾಡ್ಕೊಂಡಂಥ ಮಸಾಲೆಯನ್ನು ಹಾಕೋಣ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡೋಣ. ನೋಡಿ, ಈ ಥರ ಮಾಡಿ ಚೆನ್ನಾಗಿ ಎಲ್ಲ ಅದು ಎಣ್ಣೆಯಲ್ಲಿ ಒಂದು ಬೆರಿಬೇಕು. ಚಿಕನ್ನು ಅದೆಲ್ಲ ಒಂದು ಚಿಕನ್ ಪೀಸ್ ಅದನ್ನೆಲ್ಲ ಮಸಾಲೆ ನೀರ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದೆಲ್ಲ ಮಿಕ್ಸಾಗಿ ಈ ಥರ ಎಣ್ಣೆ ಬಿಡುತ್ತಲ್ಲ, ಈ ಹಂತದಲ್ಲಿ ನಾವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ, ಆ ಟೊಮೆಟೊನ ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಕಲರ್ ನೋಡಿ, ಅದು ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ದೊನ್ನೆ ಬಿರಿಯಾನಿಯಲ್ಲಿ ಅದ್ರ ಕಲರೇ ಹೈಲೈಟ್ ನಮಗೆ. ಆಮೇಲೆ 2 ಕಟ್ ಮಾಡಿದಂಥ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಈಗೆಲ್ಲ ಚೆನ್ನಾಗಿ ತಿರುಗಿಸಿ ನಾನಿಲ್ಲಿ 2 kg ರೈಸ್ ತೊಗೊಂಡಿದ್ನಲ್ಲ ಅದಕ್ಕೆ ನಾನು 2ರಷ್ಟು ನೀರು ಹಾಕಬೇಕು. ಅಂದರೆ 2 kgಗೆ ನಾನು 4 kg ಅಷ್ಟು ನೀರು ಹಾಕಬೇಕು. ಅದಕ್ಕೆ ನಾನು 2 ಚೊಂಬು ಅಕ್ಕಿ ತೊಗೊಂಡಿದ್ದೆ, 4 ಚೊಂಬು ನೀರು ಹಾಕ್ತಾಯಿದ್ದೀನಿ.
ಅದನ್ನು ಹಾಕಿ ನೋಡಿ, ಅದು ಬರಬೇಕು, ಚೆನ್ನಾಗಿ ಕುದಿ ಬರಬೇಕು ನೀರು, ಅಲ್ಲಿವರೆಗೂ ಅದನ್ನು ಕುದಿಸ್ಬೇಕು ನಾವು. ನೋಡಿ ಇಷ್ಟಲ್ಲ, ಇದು ಫುಲ್ ಬರಬೇಕು, ರೌಂಡ್ ಅದು ಫುಲ್ ಎಲ್ಲ ಬರಬೇಕು. ಆ ಹಂತದಲ್ಲಿ ನಾವು ಅದಕ್ಕೆ ನೆನೆ ಇಟ್ಟಿದ್ವಲ್ಲ ಆ ಅಕ್ಕಿನ ಹಾಕಬೇಕು. ನೋಡಿ ಈ ಥರ ಬರಬೇಕು. ಈ ಥರ ಬಂದಮೇಲೆ ನಾವು ಅಕ್ಕಿ ನೆನೆ ಬಿಟ್ಟಿದ್ವಲ್ಲ ಆ ಅಕ್ಕಿನ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಈಗ ಹಾಕಬೇಕು. ಈಗೆಲ್ಲನೂ ಅಕ್ಕಿನ ಚೆನ್ನಾಗಿ ಅಕ್ಕಿಲಿರುವಂಥ ನೀರನ್ನೆಲ್ಲ ಬಸ್ಕೊಂಡು ಅಕ್ಕಿನ ಹಾಕ್ತಾಯಿದ್ದೀನಿ. ಎಲ್ಲ ಅಕ್ಕಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದನ್ನು ನಾವು ಚೆನ್ನಾಗಿ ಇದು ಮಾಡಿ ನೋಡಿ, ನೀರು ಚೆನ್ನಾಗಿ ಇರ್ಕೋಬೇಕು. ಅದು ಆದಷ್ಟು ನೀರೆಲ್ಲ ಕಡಿಮೆ ಆದಮೇಲೆ ನಾವು ಸಣ್ಣ ಉರಿಯಲ್ಲಿಟ್ಟು ಅದನ್ನು ದಮ್ ಬಿಡಬೇಕಾಗುತ್ತೆ. ನೋಡಿ ಈಗ ನಾವು ಬಿಟ್ಬಿಡೋಣ. ನೋಡಿ ನೀರು ಕಡಿಮೆ ಆಗ್ತಾಯಿದೆ. ಈಗ ನಾವು ಅದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ದಮ್ ಬಿಡೋಣ. ಆಯ್ತು, ಈಗ ಬಿಡೋಣ. ನೋಡಿ ಈ ಥರ ಅದೆಲ್ಲ ಆದಮೇಲೆ ಈ ಥರ ಸಣ್ಣ ಉರಿಯಲ್ಲಿಟ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಅಂತ. ನೋಡಿ ಬಿರಿಯಾನಿ ಒಂದಕ್ಕೊಂದು ಒಂದೊಂದು ಎಷ್ಟು ನೀಟಾಗಿ ಕಾಣ್ತಾಯಿದೆ, ಒಂದೊಂದು ಅಗಳು ಕೂಡ. ಅದು ಬಿಸಿಯಾಗಿರೋದಕ್ಕೆ ಉದುರುತ್ತಾ ಇಲ್ಲ. ಈಗ ನೋಡಿ ಬನ್ನಿ, ಚಿಕನ್ ಬಿರಿಯಾನಿ ಎಲ್ಲರೂ ಸವಿಯೋಣ. ಟೇಸ್ಟ್ ಬಗ್ಗೆ ಎಲ್ಲರಿಗೂ ಕೇಳೋಣ ಬನ್ನಿ. ಹೆಂಗಾಗೈತಪ್ಪ? ಬಸ್ಸಲ್ಲಿ ಪ್ಯೂರ್ ನಾಟಿ ಸ್ಟೈಲ್ ಬಿರಿಯಾನಿ ಚೆನ್ನಾಗಿದೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ನಾನು ಇವತ್ತು ನಮ್ಮ ತವ್ರ ಮನೆಗೆ ಬಂದಿದ್ದೆ. ಎಲ್ಲರೂ ಸೇರಿ ಚಿಕನ್ ದನ್ನೆ ಬಿರಿಯಾನಿ ಮಾಡೋಣ ಅಂತ ಹೇಳಿದರು. ಚಿಕನ್ ದನ್ನೆ ಬಿರಿಯಾನಿ ಮಾಡಿದ್ವಿ. ಎಲ್ಲರೂ ಸೇರಿ ಅದರ ಟೇಸ್ಟನ್ನು ನೋಡಿ ಎಲ್ಲರೂ ಸೇರಿ ಕಮೆಂಟ್ಸ್ ಮಾಡಿದರು ಹೇಗಿದೆ ಅಂತ ಹೇಳಿ. ನೋಡಿ ಇಷ್ಟು ಜನ ಇದ್ದೀವಿ. ಇದರಲ್ಲಿ ಇನ್ನೂ ಅರ್ಧ ಜನ ನಮ್ಮ ಮನೇಲಿಲ್ಲ. ನಮ್ಮಮ್ಮ, ನಮ್ಮ ಅಕ್ಕಂದರು, ನಮ್ಮ ಬಾಬಿ ಅಂದರು ಯಾರೂ ಇಲ್ಲ. ಇರೋದಷ್ಟೇ ಅರ್ಧ ಜನ ಇದ್ದೀವಿ. ಫುಲ್ ಫ್ಯಾಮಿಲಿ ಏನಾದರೂ ಕೂತ್ರೆ ಮನೆ ಸಾಲಲ್ಲ, ಅಷ್ಟು ದೊಡ್ಡದು ಫ್ಯಾಮಿಲಿ ಇದೆ ನಮ್ಮದು. ನೋಡಿ ಎಲ್ಲ ಮಕ್ಕಳು ಚೆನ್ನಾಗಿ ಸವಿದು ಎಲ್ಲರೂ ಟೇಸ್ಟ್ ಹೇಗಿದೆ ಅಂತ ಹೇಳ್ತಿದ್ರು. ನೀವು ಮನೇಲಿ ಮಾಡ್ಕೊಂಡು ಕಮೆಂಟ್ಸ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.